ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಕೂಡ ಈ ರೀತಿ ಬಿಳಿ ಕೂದಲ ಸಮಸ್ಯೆ ಇದೆ. ನಿಮ್ಮ ಮನೇಲಿ ಯಾರಿಗಾದರೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೂ ಕೂಡ ನೀವು ಈ ಥರವಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಅವರ ತಲೆಗೂ ಕೂಡ ಅಪ್ಲೈ ಮಾಡ್ಬೋದು. ಹಾಗಾದರೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಬಿಳಿ ಕೂದಲ ಸಮಸ್ಯೆ ಇದೆ ಅಂತ ನೋಡಿ ತಲೆಗೆ. ಈ ಥರ ಇದ್ದಾಗ ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ತಾ ಇರ್ತೀವಿ. ಅದು ವಾರಕ್ಕೆ 2 ವಾರಕ್ಕೆ ಅಷ್ಟೇ ಮಾತ್ರ ಇರುವಂಥದ್ದು, ಆಮೇಲೆ ಹೋಗುತ್ತೆ. ಆವಾಗ ಮತ್ತೇನು ಯೂಸ್ ಮಾಡಬೇಕು ನೋಡಿ, ಮಂತ್ಲಿ ನಾವು ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಹಾನಿ ಆಗುತ್ತೆ. ಹಾಗಾಗಿ ನಾವು ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿ ಕಲರ್ ರೆಡಿ ಮಾಡ್ಬೋದು. ಈ ಥರ ನಾವು ಕಲರ್ ರೆಡಿ ಮಾಡಿ ನಮ್ಮ ತಲೆಗೂ ಕೂಡ ಅಪ್ಲೈ ಮಾಡ್ತಾ ಇರುವಾಗ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕೂಡ ಕಪ್ಪು ಆಗುತ್ತೆ. ಹಾಗೆ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಕೂಡ ಬೀಳಲ್ಲ. ಹಾಗಾಗಿ ನಾನು ಇವತ್ತಿನ ಕಲರ್ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನೀವು ಸಣ್ಣ ಮಕ್ಕಳಿಗೂ ಕೂಡ ಹಚ್ಬೋದು. ಹಾಗಾದರೆ ಈ ಥರ ಇರುವಂಥ ಕಲರು ದೊಡ್ಡವರಲ್ಲಿ ಸಣ್ಣವರಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದಾದ ಈ ಕಲರ್ ನೋಡಿ. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ. ಹಾಗಾದರೆ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನೋಡಿಬಿಡಿ. ಇವಾಗ ನಾನು ಒಂದು ಲೋಟ ನೋಡಿ ಚೆನ್ನಾಗಿ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಬಿಸಿ ನೀರಿಗೆ ಕುದಿಯೋಕೆ ಇಡ್ತಾ ಇರುವಂಥದ್ದು. ದೊಡ್ಡ ಲೋಟದಷ್ಟು ತೊಗೋಬೋದು, ಇಲ್ಲ ಸಣ್ಣ ಲೋಟದಷ್ಟು ಕೂಡ ತೊಗೋಬೋದು. ನಿಮ್ಮ ಕೂದಲಿಗೆ ಅನುಸಾರವಾಗಿ ನೀವು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇವಾಗ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬರುವಾಗ ನಾನು ಅದಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಹಾಗಾದರೆ ಸ್ನೇಹಿತರೆ, ಯಾವುದೇ ಕೆಮಿಕಲ್ ಯೂಸ್ ಮಾಡೋರಿಗೆ ಕೂಡ ಈ ಥರ ಇರುವಂಥ ಹೇರ್ ಪ್ಯಾಕ್ ಕಳಿಸ್ಬಿಡಿ. ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಇವಾಗ ನೋಡಿ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬೀಟ್ರೂಟ್ ನೋಡಿ, ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಸಣ್ಣ ಈ ರೀತಿ ಚಾಪ್ ಮಾಡಿ ಹಾಕಿರುವಂಥ ಬೀಟ್ರೂಟ್ ನೋಡಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಅದರಲ್ಲಿ ನೀರಲ್ಲಿ ಹಾಕಬೇಕು. ಇದರಿಂದ ನಮ್ಮ ಕೂದಲಿಗೆ ಶೈನಿಯಾಗಿ ಕಲರ್ ಕೂಡ ಕೊಡುತ್ತೆ ನೋಡಿ. ಈ ಥರ ನಾವು ಯಾವುದೇ ಕಲರ್ ಯೂಸ್ ಮಾಡೋರಿಗೆ ಈ ಥರ ಶೈನಿಯಾಗಿ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ರೀತಿ ಬೀಟ್ರೂಟ್ ಖಂಡಿತವಾಗಿ ಯೂಸ್ ಮಾಡ್ಬೋದು. ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು ಬೀಟ್ರೂಟ್ ನೋಡಿ, ಹಾಗಾಗಿ ಖಂಡಿತವಾಗಿ ಬಳಸ್ಬೋದು. ಅದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ತೀನಿ ನೋಡಿ. ಇವಾಗ 1 ಸ್ಪೂನಷ್ಟು ಕಾಫಿ ಪುಡಿ ಹಾಕಿದ್ದೀನಿ. ಆಮೇಲೆ ನಾನು ಇವಾಗ ಮೆಹಂದಿ ಎಲೆ ನೋಡಿ, ಈ ರೀತಿ ಮೆಹಂದಿ ಎಲೆ ನಾನು ಗಿಡದಿಂದ ಕಳ್ಕೊಂಡು ತೊಗೊಂಬಂದು ಬಿಸಿಲಿಗೆ ಈ ರೀತಿ ಒಣ ಹಾಕ್ಕೊಂಡಿದ್ದೀನಿ. ಬಿಸಿಲಿಗೆ ಒಣ ಹಾಕ್ಕೊಂಡ್ಮೇಲೆ ಈ ರೀತಿ ಕೈಯಿಂದ ಸ್ವಲ್ಪ ರಬ್ ಮಾಡಿಕೊಂಡು ಆ ನೀರಲ್ಲಿ ನಾವು ಮೆಹಂದಿ ಎಲೆ ಕೂಡ ಹಾಕ್ಬೋದು. ಈ ಥರ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಮೆಹಂದಿ ಎಲೆ ಇರುವಂಥ ರಸದಲ್ಲಿ ನಮಗೆ ಕಲರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಮೆಹಂದಿ ಎಲೆ ಖಂಡಿತವಾಗಿ ಬಳಸ್ಬೋದು. ಇಲ್ಲಾಂದರೆ ಮೆಹಂದಿ ರಸ ಕೂಡ ಬಳಸ್ಬೋದು, ಫ್ರೆಶ್ ಆಗಿರುವಂಥದ್ದು ರಸ. ಅದಕ್ಕಿಂತ ಬೆಟರ್ ಈ ರೀತಿ ಒಣಗಿರುವಂಥ ಎಲೆ ಬಳಸ್ತೀವಿ ಅಂದರೆ ನಮಗೇನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಈ ಥರ ಒಣಗಿರುವಂಥ ಎಲೆ ಇದ್ದರೆ ಖಂಡಿತವಾಗಿ ಒಣಗಿಸ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಇದ್ದರೆ ಯೂಸ್ ಮಾಡಿ. ಇವಾಗ ನೋಡಿ ನೀರಿಗೆ ಕುದಿತಾ ಇರುವಾಗ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇರೋವಂಥದ್ದು. ಬೀಟ್ರೂಟ್, ಮೆಹಂದಿ, ಕಾಫಿ ಪುಡಿ ಎಲ್ಲನೂ ಕೂಡ ಹಾಕಿರೋವಂಥದ್ದು. ಈ ಥರ ಇರುವಾಗ ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಕಲರ್ ಸಿಗುತ್ತಲ್ವ ಸ್ನೇಹಿತರೆ. ಹಾಗೆ ಇದಕ್ಕೆ ಇನ್ನೊಂದು ಮಿಸ್ ಆಗಿದೆ ನೋಡಿ. ಇವಾಗ ನಾನು ಅದಕ್ಕೆ ದಾಸವಾಳದ ಹೂವು ಕೂಡ ಹಾಕ್ತಾ ಇರೋದು, ಒಣಗಿರುವಂಥದ್ದು ಹೂವು. ಇವಾಗ ನೋಡಿ ದಾಸವಾಳದ ಹೂವಿನಿಂದ ಕೂಡ ನಮ್ಮ ಕೂದಲಿಗೆ ಎಷ್ಟೆಲ್ಲ ಗುಣಮಟ್ಟ ಶಕ್ತಿ ಇರುವಂಥದ್ದು. ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ನಮ್ಮ ಕೂದಲಿಗೂ ಕೂಡ ಶೈನಿಯಾಗಿ ಸಿಲ್ಕಿಯಾಗಿ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ದಾಸವಾಳದ ಹೂವು ಖಂಡಿತವಾಗಿ ಬಳಸಿ. ಆಮೇಲೆ ಏನಾಗ್ತಿದೆ ಏನಂದರೆ, ನಾನು ನೋಡಿ ಇಲ್ಲಿ ನೆಲ್ಲಿಕಾಯಿ, ಒಣಗಿರುವಂಥ ನೆಲ್ಲಿಕಾಯಿ ಒಣಗಿಸ್ಕೊಂಡು ತೊಗೊಂಡಿರೋವಂಥದ್ದು ಮನೆಯಲ್ಲೇ, ಅದು ಕೂಡ ಹಾಕ್ತಾ ಇರುವಂಥದ್ದು. ಸ್ವಲ್ಪ ನೆಲ್ಲಿಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಎಷ್ಟು ನೀರು ಹಾಕಿರ್ತೀವಲ್ವ ಅದು ಅರ್ಧದಷ್ಟು ನೀರು ಕುದಿಬೇಕು. ಆವಾಗಲೇ ನಮಗೆ ಏನಾಗುತ್ತೆ ಅಂದರೆ ರಸದಲ್ಲಿ ತುಂಬಾ ಚೆನ್ನಾಗಿ ಗುಣಮಟ್ಟ ಶಕ್ತಿ ಸಿಗುತ್ತೆ. ಹಾಗಾಗಿ ನಾವು ಎಷ್ಟು ನೀರು ಹಾಕಿರ್ತೀವಲ್ಲ ಅದು ಅರ್ಧದಷ್ಟು ನೀರು ಹಾಕಬೇಕಾಗುತ್ತೆ. ಆವಾಗಲೇ ಅದು ರಸ ಎಲ್ಲ ಚೆನ್ನಾಗಿ ಎಲೆಯಲ್ಲಿರುವಂಥದ್ದು ರಸ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುವಂಥದ್ದು. ಇವಾಗ ನೋಡಿ ಎಷ್ಟು ಶೈನಿಯಾಗಿರುವಂಥದ್ದು ಕಲರ್ ಬಂದಿರುವಂಥದ್ದು ನೀರಿಗೆ ನೋಡಿ. ಈ ಥರ ನೀರು ನೀವು ಕೂಡ ರೆಡಿ ಮಾಡಿ, ನೀವು ಕೂಡ ಮೆಹಂದಿ ಮಿಕ್ಸ್ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಅಲ್ವಂತ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಯಾಕಂದರೆ ನ್ಯಾಚುರಲ್ ಆಗಿರುವಂಥದ್ದು ಕಲರು ನಾವು ಎಷ್ಟೇ ಯೂಸ್ ಮಾಡಿ ನಮ್ಮ ತಲೆಗೂ ಕೂಡ ಒಳ್ಳೆಯದು, ನಮ್ಮ ಕೂದಲು ಕೂಡ ಗ್ರೋತ್ ಆಗುತ್ತೆ. ನಮಗೆ ಎಷ್ಟೆಲ್ಲ ನಮ್ಮ ಕೂದಲು ಬೆಳವಣಿಗೆ ಇಲ್ಲಾಂದ್ರೂ ಕೂಡ ಕೂದಲು ಬೆಳವಣಿಗೆ ಆಗೇ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಹಾನಿ ಮಾತ್ರ ಆಗುತ್ತೆ. ಕೂದಲು ನೋಡಿ ಒಂದು ಸರ್ತಿಗೆ ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಹಚ್ತೀವಿ, ಅದೇನಾಗುತ್ತೆ ಅಂದರೆ ಜಾಸ್ತಿ
ಕೂದಲು ಬೆಳೆಯಿಲ್ಲ ಆವಾಗ ನಾವು ಹೇರ್ ಪ್ಯಾಕ್ ಹಚ್ತಾ ಇದ್ದರೆ ಇಲ್ಲದೋ ಇರುವಂಥ ಕೂದಲು ಕೂಡ ಬಿಳಿ ಕೂದಲು ಕಾಡ್ತಾ ಹೋಗುತ್ತೆ. ಹಾಗಾಗಿ ಈ ಥರ ನೀವೇನು ಮಾಡಬೇಕಂದ್ರೆ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಜಾಸ್ತಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ಚಬೇಡಿ, ನಾರ್ಮಲಿ ಆಗಿರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡಿ. ಇವಾಗ ನೋಡಿ ನಾನು ರಸ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡು ಇವಾಗ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ರಸ ನೋಡಿ ಎಷ್ಟು ಚೆನ್ನಾಗಿ ಶೈನಾಗಿ ಕಲರ್ ಬಂದಿರೋವಂಥದ್ದು. ವಾವ್! ಈ ಥರ ಏನಾದರೂ ನಾವು ಮೆಹಂದಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮೆಹಂದಿ ಅಪ್ಲೈ ಮಾಡ್ಕೋಬೋದು ನೋಡಿ ತಲೆಗೆ. ನೀರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಲರ್ ಬಂದಿರೋವಂಥದ್ದು. ಹಾಗೆ ನೋಡಿ ಇದು ನೀರು ಕೂಡ ನೀವು ಸ್ಪ್ರೇ ಬಾಟಲಲ್ಲಿ ಹಾಕಿ ನಿಮ್ಮ ಕೂದಲಿಗೂ ಕೂಡ ಈ ರೀತಿ ಹಚ್ಕೋಬೋದು. ಈ ಥರ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸುತ್ತೆ ಕೂದಲು. ಇವಾಗ ಏನು ಮಾಡ್ತೀರಿ ಅಂದರೆ ಮುಂದೆ ಸ್ನೇಹಿತರೆ ಒಂದು ಕಬ್ಬಿಣದ ಬಾಣಲಿ ತಗೋಬೇಕಾಗತ್ತೆ. ಈ ಕಬ್ಬಿಣದ ಬಾಣಲಿಯಲ್ಲಿ ನಾನು ಇವಾಗ ಕುದಿಸಿರುವಂಥ ನೀರು ಅದರಲ್ಲಿ ಮತ್ತೆ ಹಾಕ್ತೀನಿ. ಆಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ಇದು ಕಬ್ಬಿಣದ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಮತ್ತೆ ನಾವು ಅಂಟಿಸ್ಕೋಬೇಕು ಉರಿ. ಅದರಲ್ಲಿ ನಾನು ಇವಾಗ ನೂಪೂರ್ ಮೆಹಂದಿ ನೂಪೂರ್ ಮೆಹಂದಿ ಹಾಕ್ತಾಯಿದ್ದೀನಿ. 1-1.5 ಸ್ಪೂನಷ್ಟು ನೂಪೂರ್ ಮೆಹಂದಿ ಪುಡಿ ಹಾಕಿದ್ದೀನಿ ಅದರಲ್ಲಿ. ಅದರ ಜೊತೆಗೆ ಹೀನಾ ಮೆಹಂದಿ ಪುಡಿ ಹಾಕಬೇಕು. ಇದು ಕೂಡ 1 ಸ್ಪೂನಷ್ಟು ಹಾಕಿ. ಅದ್ರ ಜೊತೆಗೆ ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತೀನಿ. ಇವಾಗ ನೋಡಿ ಎಲ್ಲನೂ ಕೂಡ ಒಂದೇ ಸರಿಯಾಗಿ 1 ಸ್ಪೂನಷ್ಟು ಹಾಕಬೇಕು. ಆಮೇಲೆ ಬೆಂಗ್ರಾಜ್ ಮೆಹಂದಿ ಪುಡಿ ಕೂಡ ಹಾಕ್ತಾ ಇರೋದು ನೋಡಿ, ಅದು ಕೂಡ ಸೇಮಾಗಿ ಹಾಕ್ಕೊಳ್ಳಿ. ಇವೆಲ್ಲ ಕೂಡ ಹಾಕ್ಕೊಂಡು ನಮ್ಮ ಕೂದಲಿಗೆ ಬ್ಲ್ಯಾಕ್ ಕಲರ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇವೆಲ್ಲ ಕೂಡ ಮೆಹಂದಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಮೆಹಂದಿ ಏನಾಗುತ್ತೆ ಅಂದರೆ ಫಸ್ಟಿಗೆ ಕೆಂಪು ಕಲರ್ ಬರುತ್ತೆ ನೋಡಿ. ಕೆಂಪು ಕಲರ್ ಬಂದಿರೋಂಥ ಮೆಹಂದಿ ಕುದಿತಾ ಕಬ್ಬಿಣದ ಬಾಣಲೆಯಲ್ಲಿ ಕಪ್ಪು ಕಲರ್ಗೆ ಬಿಡುತ್ತೆ ನೋಡಿ. ಈ ಥರ ನಾವು ಕೂಡ ಕಪ್ಪು ಕಲರ್ ಮನೆಯಲ್ಲೇ ನ್ಯಾಚುರಲಾಗಿ ಕೂಡ ಮಾಡ್ಬೋದು. ಇವಾಗ ನೋಡಿ ನಮ್ಮ ತಲೆಗೆ ಅಪ್ಲೈ ಮಾಡಿದ್ದೀನಿ, ನಾನು ಒಂದೇ ಸರ್ತಿ ನನ್ನ ತಲೆ ಕೂದಲು ಬಿಳಿ ಕೂದಲು ಕಪ್ಪಾಗಿಲ್ಲ ಅಂತ ಅನ್ಬೇಡಿ. ನೀವು ಏನೇ ಯೂಸ್ ಮಾಡಿದ್ರು ಕೂಡ ಹಾಗೆ ಯೂಸ್ ಮಾಡ್ತಾ ಹೋದ್ರೇ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡ್ತಾ ಹೋಗುತ್ತೆ ನೋಡಿ. ಯಾವುದೇ ರಿಸಲ್ಟ್ ಒಂದೇ ಸರ್ತಿಗೆ ಬರೋಲ್ಲ ಸ್ನೇಹಿತರೆ, ನೀವು ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿದಾಗ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇವಾಗ ನೋಡಿ ಕುದಿತಾ ಎಷ್ಟು ಕಪ್ಪು ಬಣ್ಣ ಬರ್ತಾ ಇರೋವಂಥದ್ದು. ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಕುದಿಸ್ತೀವಿ ಆವಾಗೇ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಕೊಡುವಂಥ ಈ ಕಲರ್ ರೆಡಿ ಆಗ್ತಾ ಇರೋವಂಥದ್ದು ನೋಡಿ. ಈ ಥರ ನೀವು ಕೂಡ ಕಲರ್ ರೆಡಿ ಮಾಡಿ ನಮ್ಮ ಕೂದಲಿಗೂ ಕೂಡ ಹಚ್ಕೋಬೋದು ಸ್ನೇಹಿತರೆ. ನಾನು ಒಂದು 5-6 ನಿಮಿಷದವರೆಗೂ ಅಷ್ಟೇ ಮಾತ್ರ ಕುದಿಸಿದ್ವಿ ಸಣ್ಣ ಉರಿ ಮೇಲೆ. ಕುದಿಸಿದಾದ್ಮೇಲೆ ಚೆನ್ನಾಗಿ ಇದು ತೆಗಿಬೇಕು. ಬೇರೆದು ಒಂದು ಬೌಲಲ್ಲಿ ತೆಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ನೋಡಿದ್ರಲ್ವ, ನೋಡಿದ ಟ್ರೈ ಮಾಡಿ ನೋಡಿ. ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಖಂಡಿತವಾಗಿ ನಿವಾರಣೆ ಆಗುತ್ತೆ. ಈ ಥರ ವಿಡಿಯೋ ತೋರಿಸಿರೋದು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಒಂದು ಬೌಲಲ್ಲಿ ತೆಗೆದ್ಮೇಲೆ ತಣ್ಣಗಾಗಬೇಕು. ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ತಲೆಗೆ ಅಪ್ಲೈ ಮಾಡಿ 2-3 ಗಂಟೆಗಳ ಕಾಲ ಬಿಟ್ಕೊಂಡು ನಿಮ್ಮ ತಲೆ ವಾಶ್ ಮಾಡ್ಕೋಬೋದು. ಹಾಗೆ ನೀವು ವಾರದಲ್ಲಿ 3 ಸರ್ತಿ 4 ಸರ್ತಿ ಮಾಡ್ತಾ ಹೋದರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಆಗ್ತಾ ಹೋಗುತ್ತೆ ನೋಡಿ. ಯಾಕೆ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿರೋದು, ಯಾಕೆ ತಡ ಮಾಡ್ತೀರಾ? ನೋಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಧನ್ಯವಾದ ಎಲ್ರಿಗೂ ಕೂಡ.